ಗಂಡನನ್ನು ಪರಸ್ತ್ರೀ ಕೈವಶ ಮಾಡಿಕೊಂಡಿದ್ದರೆ ಈ ರೀತಿ ಸೂಚನೆಗಳನ್ನು ನಿಮ್ಮ ಗಂಡ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸುತ್ತಾ ಇರುತ್ತಾನೆ. ಇಂತಹ ಸೂಚನೆಗಳು ಯಾವುದು? ಗಂಡನನ್ನು ಪರಸ್ತ್ರೀ ಕೈವಶದಿಂದ ಬಿಡಿಸಿಕೊಳ್ಳುವುದಾದರೂ ಹೇಗೆ? ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಗೌಪ್ಯ ನಿಗೂಢ ಸ್ತ್ರೀ ಪುರುಷ ವಶೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದರೂ, ಶತ್ರುನಾಶಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದರೂ, ಮಾಟಮಂತ್ರಕ್ಕೆ ನಿವಾರಣೆಗೆ ಸಮಸ್ಯೆಗಳಿದ್ದರೂ ಈ ಕೂಡಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನೀಡುವಂತಹ ಪ್ರತಿಯೊಂದು ಮಾಹಿತಿಯು, ಪ್ರತಿಯೊಂದು ಪರಿಹಾರವೂ ನಿಮ್ಮನ್ನು ತಲೆ ಕಾಯುತ್ತದೆ. ಅಷ್ಟರ ಮಟ್ಟಿಗೆ ಅವರು ಪರಿಹಾರವನ್ನು ಹೇಳುತ್ತಾರೆ. ಇನ್ನು ನಿಮ್ಮ ಗಂಡನನ್ನು ಪರಸ್ತ್ರೀ ಒಲಿಸಿಕೊಂಡಿದ್ದರೆ, ಪರಸ್ತ್ರೀ ಕೈ ವಶ ಮಾಡಿಕೊಂಡಿದ್ದರೆ ಈ ರೀತಿ ಸೂಚನೆಗಳು: ವಿನಾಕಾರಣ ನಿಮ್ಮ ಮೇಲೆ ಜಗಳ ಮಾಡುವುದು, ನಿಮ್ಮ ಕಂಡರೆ ಆಗದೇ ಇರುವುದು, ಸಣ್ಣ ಪುಟ್ಟ ವಿಚಾರದ ತಪ್ಪುಗಳಿಗೂ ಕೂಡ ಕೋಪ ಮಾಡಿಕೊಂಡು ದೊಡ್ಡ ಮಟ್ಟದ ಬೈಗುಳಗಳನ್ನು ಮಾಡುವುದು, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುವುದು, ಮೊದಲಿದ್ದ ಹಾಗೆ ನಗು ಸುಖ ಸಂತೋಷ ಕಾಣಿಸದೇ ಇರುವುದು, ಇವೆಲ್ಲವೂ ಕೂಡ ಅವನು ಮಾಡುವಂತಹ, ಆಕೆ ಮಾಡಿ ಇರುವಂತಹ ಒಂದು ಕೈವಶಗಳೇ ಕಾರಣವಾಗಿರುತ್ತದೆ. ಇಂತಹದ್ದು ಸೂಚನೆಗಳು ಬಂದಾಗ ಮೊದಲು ನೀವು ಅದನ್ನು ಕಂಡುಹಿಡಿಯಬೇಕು. ಅದಕ್ಕಾಗಿ ಕೆಲವು ತಂತ್ರಗಳನ್ನು ಮಾಡಬೇಕು. ಮನೆಯ ಕುಬೇರ ವಾಸ್ತು ಮೂಲೆಗಳಲ್ಲಿ ಒಂದು ಬಾಳೆಹಣ್ಣನ್ನು ಇಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇಡಬೇಕು. ಒಂದು ವೇಳೆ ಬಾಳೆಹಣ್ಣು ಏನಾದರೂ ತುಂಬ ಕಪ್ಪಾಗಿ ಕರಗಿ ಹೋಗಿದ್ದರೆ ಮನೆಯಲ್ಲಿ ಇಂತಹದ್ದು ನಡೆಯುತ್ತಿದೆ, ಪರಸ್ತ್ರೀ ಕೈವಶ ಆಗಿದೆ ಅಂತಲೇ ಸೂಚಿಸುತ್ತದೆ. ಇದು ಆದಾಗ ಮೊದಲನೇದಾಗಿ ಏನು ಮಾಡಬೇಕು? ನಿಮ್ಮ ಗಂಡನ ಹೆಸರನ್ನು ಒಂದು ಬಿಳಿಯ ಹಾಳೆ ಮೇಲೆ ಬರೆದುಕೊಳ್ಳಬೇಕು. ಪರಸ್ತ್ರೀ ಹೆಸರು ನಿಮಗೆ ಗೊತ್ತಿಲ್ಲದಿದ್ರೂ ಪರಸ್ತ್ರೀ ಅಂತಲೇ ಬರೆದುಕೊಳ್ಳಬೇಕು. ಮಧ್ಯಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಗಂಧದ ಕಡ್ಡಿಯನ್ನು ಹಚ್ಚಿ ಪರಸ್ತ್ರೀ ಹೆಸರನ್ನು ಗಂಧದ ಕಡ್ಡಿ ಸುಟಿಕೆಯಿಂದ ಅದನ್ನು ಸುಡುತ್ತಾ ಬರಬೇಕು. ಕಾಲಕ್ರಮೇಣ ಅದು ಸಂಪೂರ್ಣವಾಗಿ ಸುಟ್ಟು ಹೋದ ಮೇಲೆ ನಿಮ್ಮ ಗಂಡ ಮತ್ತು ನೀವು ಇಬ್ಬರು ಹೆಸರು ಮಾತ್ರ ಆ ಬಿಳಿಯ ಹಾಳಲ್ಲಿ ಉಳಿಸಿಕೊಂಡು ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆ ದೇವರು, ಸ್ತ್ರೀ ದೇವರಾಗಿರಬೇಕು, ಆ ಸ್ತ್ರೀ ದೇವರ ಮುಂದೆ ಇಟ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಕ್ಕೆ ಹಳದಿ ಕೊಂಬನ್ನು ಕಟ್ಟಬೇಕು. ಅಂದರೆ ಅರಿಶಿಣದ ದಾರವನ್ನು ಕಟ್ಟಿ ಮರು ಮದುವೆಯನ್ನು ಮಾಡಿಸಬೇಕು. ಹೀಗೆ ಮಾಡಿಸಿ ನೋಡಿ, ಪರಸ್ತ್ರೀ ಸಹವಾಸ ತನಗೆ ತಾನೇ ಬಿಟ್ಟು ಹೋಗುತ್ತೆ, ಅಥವಾ ಪರಸ್ತ್ರೀನೇ ಅವನನ್ನು ಬಿಟ್ಟು ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇಂಥದ್ದು ಮಾಡುವಾಗ ಕೆಲವೊಂದು ಪರಿಹಾರದ ನಿಯಮಗಳನ್ನು ಅನುಸರಿಸಿಯೇ ಮಾಡಬೇಕು. ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳು ಕೆಲವೊಂದು ಪರಿಹಾರದ ಕ್ರಮಬದ್ಧವಾಗಿ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ. ಅವರು ಹೇಳಿದ ಹಾಗೆ ಮಾಡಿ ಗಂಡನ ಪರಸ್ತ್ರೀ ಸಹವಾಸ ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತೆ. ಕುಡಿತದ ಚಟವನ್ನು ಕೂಡ ತುಂಬ ಜನರಿಗೆ ಬಿಡಿಸಿದ್ದಾರೆ. ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಮಾಡುವ ಮೊದಲು ಮಂಜುನಾಥ ಗುರುಗಳಿಗೆ ಕರೆ ಮಾಡಿ.